ಇಲ್ಲಿ ಜಿಗಣಿಗೆ ಬಂದು ಹತ್ತತ್ರ 1.25 ಅವರ್ ಆಯಿತು. ಟಿಫನು ಮಾಡ್ಕೊಂಡೆ ಎಲ್ಲ ಆಯಿತು. ಬಟ್ ಬಾಡಿಗೆಗಳು ಮಾತ್ರ ಯಾವುದೂ ಇಲ್ಲ. ಬರೋಬ್ಬರಿ 1.5 ಅವರ್ ಆದಮೇಲೆ ಇವಾಗ ಪಿಕಪ್ ಕೊಟ್ಟಿದ್ದೀನಿ. ನಾನು ಹತ್ತಿ ಬೆಲೆ ಡ್ರಾಪ್ ಮಾಡಿದ್ದು 9:15. ಈಗ ಹತ್ತತ್ರ ಅಲ್ಲೇ 11 ಗಂಟೆ. ಹತ್ತತ್ರ ಇನ್ನೇನು ಅಲ್ಲೇ 2 ಅವರ್ ಆಯಿತು. 2 ಅವರ್ಗೆ ಇವಾಗ ಒಂದು ಜಯನಗರಕ್ಕೇನೋ ಕೊಟ್ಟಿದ್ದೇನೆ. 600 ರೂಪಾಯಿನೋ ಇತ್ತು. ಆದರೆ ಪಿಕಪ್ ಬಂದ್ಬಿಟ್ಟು 7 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರ್ ಟೋಟಲ್ ಪಿಕಪ್ಪು. ಇನ್ನೇನು ಮಾಡೋದು, ಇಲ್ಲಿ 1.5 ಅವರ್ 1.25 ಅವರಿಂದ ಕಾದಿದ್ದೀನಲ್ಲ ಅನ್ನೋ ರೀಸನ್ಗೋಸ್ಕರ ಎತ್ಕೊಂಡಿದ್ದೀನಿ ಹೋಗೋಣ ಅಂತಾನೆ. ಹಾಗೆ ಎಲ್ರಿಗೂ ನಮಸ್ತೆ. ಆನಂದ್ ಕ್ಯಾಬ್ 360ಗೆ ಸ್ವಾಗತ. ಇವತ್ತು ಮಾರ್ನಿಂಗು 4 ಗಂಟೆ ಆಗಿದೆ ಟೈಮು. ಡ್ಯೂಟಿ ಸ್ಟಾರ್ಟ್ ಮಾಡಿದ್ದೀನಿ. ಎಲ್ಲ ಆಪ್ಗಳಲ್ಲೂ ಆನ್ ಮಾಡಿದ್ದೀನಿ ಆಲ್ರೆಡಿ. ಈಗ ಜಸ್ಟ್ 2 ಮಿನಿಟ್ಸ್ ಆಯಿತು. ಈಗ ಆಲ್ಮೋಸ್ಟ್ ಬಾಡಿಗೆ ಯಾವ್ದಾದ್ರು ಬಂದು ವೆಯ್ಟ್ ಮಾಡ್ಬೇಕು. ಇವಾಗ ಅಲ್ಲೇ ಒಂದು 2 ಮಿನಿಟ್ಸಿಂದ ಯಾವುದು ಇಲ್ಲ. ಒಂದೊಂದು ಟೈಮ್ ಆನ್ ಮಾಡೋ ತಕ್ಷಣ ಸಿಗುತ್ತೆ, ಒಂದು ಟೈಮ್ ವೆಯ್ಟ್ ಮಾಡಬೇಕು. ಬನ್ನಿ ನೋಡೋಣ. ಸಿಕ್ಕೋದ್ಮೇಲೆ ಕಸ್ಟಮರ್ ಪಿಕ್ ಮಾಡೋಕ್ಕೆ ಹೋಗಿ ಅಲ್ಲಿ ಸಿಗೋಣ. ಬನ್ನಿ ಹೋಗೋಣ. ರಾಮಸಂದ್ರದಿಂದ ಈಗ ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡ್ಗೆ ಒಂದು ಬಂದಿದೆ. 170 ರೂಪೀಸು. 11 ಕಿಲೋಮೀಟ್ರ್ ಇತ್ತು. ಈಗ ಮಾರ್ನಿಂಗ್ ಏನು ಮಾಡೋಕ್ಕಾಗಲ್ಲ, ಪೀಕ್ ಅವರು ಇಲ್ಲ. ಇದು ಅಮೌಂಟನ್ನು ಓಬರಲ್ಲಿ ಕೊಡಲ್ಲ. ಈಗ ಸಿಟಿಗೆ ಹೋಗ್ಬೇಕು ಸದ್ಯಕ್ಕೆ, ಅದರಿಂದ ತೊಗೊಂಡಿದ್ದೀನಿ. ಬನ್ನಿ ಕಸ್ಟಮರ್ ಪಿಕ್ ಮಾಡೋಕ್ಕೆ ಹೋಗೋಣ. ಕಸ್ಟಮರ್ ಲೊಕೇಶನ್ಗೆ ಬಂದಿದ್ದೀನಿ. ಕಾಲ್ ಮಾಡೋಣ ಬನ್ನಿ ಅವ್ರಿಗೆ. ಹಲೋ ಸರ್, ಕ್ಯಾಬ್ ಬುಕ್ ಮಾಡಿದ್ದೀರಲ್ಲ? ಲೊಕೇಶನಲ್ಲಿ ಇದ್ದೀನಿ. ಈ ಬುಕ್ಕಿಂಗ್ ಆ್ಯಕ್ಚುಲಿ ನನಗೆ ಒಂದು 5-10 ನಿಮಿಷ, ನಾನು ಡ್ಯೂಟಿ ಸ್ಟಾರ್ಟ್ ಮಾಡಿದ್ದು ಒಂದು 2-3 ನಿಮಿಷಕ್ಕೇ ಸ್ಟಾರ್ಟ್ ಆಯಿತು. ಬಟ್ ಆದರೆ ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಆವಾಗ ಕಿಲೋಮೀಟ್ರಿಗೆ ಬರೀ ಕೊಡ್ತಾ ಇದ್ದಿದ್ದು ಬಂದ್ಬಿಟ್ಟು ಎಷ್ಟಪ್ಪ ಅಂದರೆ 130 ರೂಪಾಯಿ ಕೊಡ್ತಿದ್ದ. 11 ಕಿಲೋಮೀಟ್ರ್ ಇತ್ತು, 130 ರೂಪಾಯಿ ಕೊಡ್ತಿದ್ದ. ಅದರಿಂದ ಆಕ್ಸೆಪ್ಟ್ ಮಾಡ್ಕೊಂಡಿರಲಿಲ್ಲ. ಬನ್ನಿ ಇವಾಗ ಇದು ಮಾಡೋದು. ರಾಮಸಂದ್ರದಿಂದ ಬಂದಿದ್ದು ಡ್ರಾಪ್ ಮಾಡ್ತಾ ಇದ್ದೀನಿ. 182 ಆಗಿದೆ. ಈಗ ನೆಕ್ಸ್ಟ್ ಆರ್ಡ್ರ್ ವೆಯ್ಟ್ ಮಾಡೋಣ ಬನ್ನಿ. ಇದು ಸ್ಯಾಟ್ಲೈಟ್ ಬಸ್ ಸ್ಟ್ಯಾಂಡಿಂದ HSR ಲೇಔಟಿಗೆ ಬಂದಿದೆ. ಅದು 300 ರೂಪೀಸ್ ಆಗಿತ್ತು. ಈಗ ಇಲ್ಲಿಂದ ಮತ್ತೆ ಇದಕ್ಕೆ ಬಿದ್ದಿದೆ, ಅಂದರೆ SMVTಗೆ ಬಿದ್ದಿದೆ. ಊಬರಲ್ಲಿ ಎತ್ಕೊಂಡಿದ್ದೀನಿ. ಇಲ್ಲಿ ಬಂದು ½ ಅವರ್ ಆಯಿತು. ½ ಅವರಿಂದ ಬೇರೆ ಯಾವುದ್ರಲ್ಲೂ ಸಹ ಬೀಳ್ತಾನೆ ಇಲ್ಲ. ಅದರಿಂದ ಎತ್ಕೊಂಡಿದ್ದೀನಿ. ಇದರಲ್ಲಿ ಊಬರಲ್ಲಿ ಎತ್ಕೊಂಡಿದ್ದೀನಿ. ಬನ್ನಿ ಪಿಕ್ ಮಾಡೋಕ್ಕೆ ಹೋಗೋಣ ಅವ್ರನ್ನ. ಬ್ಯಾಗ್ ದೊಡ್ಡದಿದೆಯಾ ಸರ್? ಇಲ್ಲೇ ಫ್ರಂಟಲ್ಲೇ ಮಾಡೋಕ್ಬಿಡಿ ಸರ್. ಇಲ್ಲ ನೀವು ಫ್ರಂಟಲ್ಲಿ ಕೂತ್ಕೊಳ್ಳೋದ್ರೆ ಬ್ಯಾಕ್ ಸೈಡ್ ಮಾಡಿ. ಮಡಗ್ಬೋದು ಮಡಗಿ. ಓಕೆ 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 ಪಿನ್ ಸರ್. HSR ಲೇಔಟಿಂದ ಇದು SMVT ಬಂದಿದೆ. ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ. ಬನ್ನಿ ಹೋಗೋಣ. ನೆಕ್ಸ್ಟ್ ವೆಯ್ಟ್ ಮಾಡೋಣ. SMVT ಡ್ರಾಪ್ ಆದಮೇಲೆ ಈಗ CNG ಹಾಕ್ಸೋಣ ಅಂತ ಬಂದಿದ್ದೀನಿ. ½ ಅವರಲ್ಲಿ SMVT ಹತ್ರ ವೆಯ್ಟ್ ಮಾಡಿದೆ. ಇನ್ನು CNGನೂ ಬೇರೆ ಇರಲಿಲ್ವಲ್ಲ ಅಂದ್ಬಿಟ್ಟು ಅದಕ್ಕೆ ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ಬನ್ನಿ ಹಾಕ್ಸ್ಕೊಂಡ್ಮೇಲೆ ಹೋಗೋಣ.
ಇವಾಗ ಒಂದು ಎಲೆಕ್ಟ್ರಾನಿಕ್ ಸಿಟಿ ಎತ್ಕೊಂಡಿದ್ದೀನಿ. ಬರೋಬ್ಬರಿ SMT ಡ್ರಾಪ್ ಆದಮೇಲೆ 3/4 ಅವರ್ ಆದಮೇಲೆ 40 ಮಿನಿಟ್ಸ್ ಆಯಿತು. ಆ ಗ್ಯಾಪಲ್ಲಿ CNGನೂ ಹಾಕ್ಸ್ಕೊಂಬಿಟ್ಟೆ. ಇವಾಗೊಂದು ಬಾಡಿಗೆ ಬಂದಿದೆ. ಇವಾಗ ಎಲೆಕ್ಟ್ರಾನಿಕ್ ಸಿಟಿಗೆ ಬನ್ನಿ, ಕಸ್ಟಮರ್ ಲೊಕೇಶನ್ಗೆ ಹೋಗಿ ಪಿಕ್ ಮಾಡೋಣ. ಪಿನ್ ಹೇಳಿ. 0 ನಾನು ನಂಬರ್ ಹೇಳ್ತಾ ಇದ್ದೀನಿ 4731. ಟೋಲ್ ಚಾರ್ಜಸ್ ಈ ರೈಡಿನಲ್ಲಿ ಇನ್ಕ್ಲೂಡ್ ಆಗಿದೆ. ಸಕ್ಕ ಸರ್ವಿಸ್ ನಮ್ಮ ರಿಟರ್ನ್ ಮಾಡ್ಕೊಂಬಿಡಿ ನೀವು. ಹಿಂಗೆ ಹೋಗ್ಬೇಕು. ಮಾತಲ್ಲ ಕೊಲ್ಲ ಎಲೆಕ್ಟ್ರಾನಿಕ್ ಸಿಟಿ ಬಂದಿದ್ದೆ. ಈಗ ಅದು 550 ಇದೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಬನ್ನಿ ಈಗ ನೆಕ್ಸ್ಟ್ ವೇಟ್ ಮಾಡೋಣ. ಎಲೆಕ್ಟ್ರಾನಿಕ್ ಸಿಟಿಯಿಂದ ಕನಕ್ಪುರಕ್ಕೆ ಬಂದಿದೆ. ಇದು ಡ್ರಾಪ್ ಆಯ್ತು ಇವಾಗ. ಇದು ಟೋಟಲ್ 500 ಕೊಟ್ಟಿದ್ದೇನೆ. ಅಂದರೆ 600 ಇತ್ತು. ಟೋಲ್ 120 ರುಪೀಸ್ ಹೋಗಿ ನನಗೆ 500 ಬಂದಿದೆ. ಇದು 27 ಕಿಲೋಮೀಟ್ರ್ ಏನೋ ಇತ್ತು. ಈಗ ಆ್ಯಕ್ಚುಲಿ ಸ್ವಲ್ಪ ಖಾಲಿ ಹೋಗ್ಬೇಕು ಇವಾಗ. ಈಗ ಸ್ವಲ್ಪ ಹೊರಗಡೆ ಬಂದಂಗಿತ್ತು. ಈಗ ಬನ್ನಿ ಒಂದು 5-6 ಕಿಲೋಮೀಟ್ರ್ ಖಾಲಿ ಹೋಗ್ಬೇಕು ಅಂದ್ಕೋತೀನಿ. ಹೋಗೋಣ. ನೆಕ್ಸ್ಟ್ ಯಾವ್ದಾದ್ರು ಬಾಡಿಗೆ ಸಿಗುತ್ತೆ. ಡ್ರಾಪ್ ಎಲ್ಲಿ ಸರ್ ಇದು? ಇದು ಟೋಲ್ ಅಮೌಂಟ್ ಸರ್ ಜಾಸ್ತಿ ಆಗಿದೆ, ಅಂದ್ರೆ ಎಕ್ಸ್ಟ್ರಾ ಆಗಿದೆ. ಇದು 130 ರುಪೀಸ್ ಇದೆಯಲ್ಲ, ಅದು 120 ರುಪೀಸ್ ಆಗಿದೆ. ಇದು 130 ರುಪೀಸ್ ಇದೆ. 7 ರುಪೀಸ್ ಎಕ್ಸ್ಟ್ರಾ ಆಗುತ್ತೆ. ಬೆಲ್ಟ್ ಹೇಳಿ. मौसा है सुर बेल्ट लगा ಪಿನ್ ಹೇಳಿ. ಕನಕಪುರ ರೋಡಿಂದ ಇಲ್ಲಿ ಅತ್ತಿಬೆಲೆ ಇವಾಗ ಡ್ರಾಪ್ ಆಯಿತು. ಟೋಟಲ್ ಆಗಿ 600 ರುಪೀಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟು ಇಲ್ಲಿಂದ ಎಲ್ಲಿಗೆ ಸಿಗುತ್ತೋ ಗೊತ್ತಿಲ್ಲ. ಅದಕ್ಕೂ ಮುಂಚೆ ಟಿಫನ್ ಮಾಡ್ಕೋಬೇಕು. ಬನ್ನಿ ಟಿಫನ್ ಮಾಡೋಕೆ ಹೋಗೋಣ. ಇಲ್ಲ ಯಾವ್ದಾದ್ರು ಬಾಡಿಗೆ ಬಂದರೆ ಎತ್ಕೊತೀನಿ ಅಷ್ಟೊತ್ತಿಗೆ. ನೋಡೋಣ ಬನ್ನಿ. ಟಿಫನ್ ಮಾಡೋಣ ಅಂತ ಬಂದಿದ್ದೀನಿ. ಬನ್ನಿ ಮಾಡೋಣ. ಇಲ್ಲಿ ಜಿಗಣಿಗೆ ಬಂದು ಹತ್ತತ್ರ 1.25 ಅವರ್ ಆಯಿತು. ಟಿಫನು ಮಾಡ್ಕೊಂಡೆ ಎಲ್ಲ ಆಯಿತು. ಬಟ್ ಬಾಡಿಗೆಗಳು ಮಾತ್ರ ಯಾವುದೂ ಇಲ್ಲ. ವೆಯ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಸಿಟಿ ಕಡೆಗೆ ಸಿಕ್ಕಿದ್ರೆ ಸಾಕು, ಎತ್ಕೊಂಡು ಪಟ್ ಅಂತ ಹೋಗ್ಬೇಕು. 1 ಅವರ್ ಸುಮ್ಮನೆ ಟೈಮ್ ವೇಸ್ಟ್ ಆಯಿತು. ಇವಾಗ ಬನ್ನಿ ನೋಡೋಣ, ವೆಯ್ಟ್ ಮಾಡೋಣ. ಇನ್ನೂ 1 ಅವರ್ ಕಾದಿದ್ದೀನಿ. ಇನ್ನೂ ಅದೆಷ್ಟೊತ್ತು ಕಾಯಬೇಕು ಅನ್ನೋ ಗೊತ್ತಿಲ್ಲ. ಬರೋಬ್ಬರಿ 1.5 ಅವರ್ ಆದಮೇಲೆ ಇವಾಗ ಪಿಕಪ್ ಕೊಟ್ಟಿದ್ದೀನಿ. ನಾನು ಅತ್ತಿಬೆಲೆ ಡ್ರಾಪ್ ಮಾಡಿದ್ದು 9:15. ಈಗ ಹತ್ತತ್ರ ಅಲ್ಲೇ 11 ಗಂಟೆ. ಹತ್ತತ್ರ ಇನ್ನೇನು ಅಲ್ಲೇ 2 ಅವರ್ ಆಯಿತು. 2 ಅವರ್ಗೆ ಇವಾಗ ಒಂದು ಜಯನಗರಕ್ಕೇನೋ ಕೊಟ್ಟಿದ್ದೇನೆ. 600 ರೂಪಾಯಿನೋ ಇತ್ತು. ಆದರೆ ಪಿಕಪ್ ಬಂದ್ಬಿಟ್ಟು 7 ಕಿಲೋಮೀಟ್ರ್ ಇದೆ. 8 ಕಿಲೋಮೀಟ್ರ್ ಟೋಟಲ್ ಪಿಕಪ್ಪು. ಇನ್ನೇನು ಮಾಡೋದು, ಇಲ್ಲಿ 1.5 ಅವರ್ 1.25 ಅವರಿಂದ ಕಾದಿದ್ದೀನಲ್ಲ ಅನ್ನೋ ರೀಸನ್ಗೋಸ್ಕರ ಆತಾಗ ಎತ್ಕೊಂಡಿದ್ದೀನಿ ಹೋಗೋಣ ಅಂತಾನೆ. ಇತ್ತಾಗ 8 ಕಿಲೋಮೀಟ್ರ್ ಪಿಕಪ್ ಆದ್ರೆ ಆಯಿತು ಅಂದ್ಬಿಟ್ಟು ಎತ್ಕೊಂಡಿದ್ದೀನಿ. ಬನ್ನಿ ಹೋಗೋಣ, ಕಸ್ಟಮರ್ನ ಪಿಕ್ ಮಾಡೋಣ. ಮೇಡಮ್ ಹಿಂಗೆ ಹೋಗೋದಾ ಯೂಟರ್ನ್ ಮಾಡಬೇಕಾ? ನೀವು ಹೆಂಗ್ ಹೋಗ್ತೀರಾ? ಶಾರ್ಟ್ ಕಟ್ ನಿಮ್ಗೆ ಯಾವ್ದು ಗೊತ್ತು? ನನಗೆ ಏರಿಗ್ ಜಾಸ್ತಿ ಅಷ್ಟು ಗೊತ್ತಿಲ್ಲ. ಮುತ್ತನಲ್ಲಿ ಹೋಗ್ತಾ ಇಲ್ಲ, ಪಿನ್ ಹೇಳಿ, ನಾನು ಲೊಕೇಶನ್ ಹಾಕ್ತೀನಿ. ಗೊತ್ತಾಗುತ್ತೆ. 4510. ನಾವು ಅತ್ತಿಬೆಲೆ ಹೋಗ್ಬಿಡ್ತಾ ಇದ್ವಲ್ಲ, ಈ ಕಡೆಯಿಂದ ಇದು ಶಾರ್ಟ್ ಕಟ್ ಇದೆ ನೋಡಿ. ಇದು ಹಿಂಗೆ ತೋರಿಸ್ತೈತೆ. ಜಿಗಣಿಯಿಂದ ಬಂದಿದ್ದು ಈಗ ಇಲ್ಲಿ ಜಯನಗರಕ್ಕೆ ಡ್ರಾಪ್ ಮಾಡ್ತಾ ಇದ್ದೀನಿ. 6:56 ಇದೆ. ಬನ್ನಿ ಕ್ಲೋಸ್ ಮಾಡೋಣ. ಇದು ಜಯನಗರ ಡ್ರಾಪ್ ಆದಮೇಲೆ ಒಂದು RR ನಗರ ಬಿತ್ತು. 220 ರೂಪಾಯಿನೋ ಇತ್ತು. ಅದು ನಮ್ಮ ಏರಿಯಾ ಕಡೆನೇ ಆಗಿದ್ದರಿಂದ ತಗೊಂಡು ಅದನ್ನೇ ತಗೊಂಡೆ.
ಆದರೆ ಅದಕ್ಕೂ ಮುಂಚೆ ಕೊಡ್ತಿದ್ದ ಜಯನಗರದಲ್ಲಿ ತುಂಬ ಒಂಥರ ಕಂಟಿನ್ಯೂಸ್ಲಿ ಕೊಡ್ತಿದ್ದ. ಆದರೆ ಏನು ಅಂದರೆ ಕಿಲೋಮೀಟ್ರ್ ಫುಲ್ಲು ಕಡಿಮೆ ರೇಟು. ಎಲ್ಲದರಲ್ಲೂ ಅಷ್ಟು, ಎಲ್ಲದರಲ್ಲೂ ಗೊತ್ತಿದ್ದು. ಓಲಾ, ಊಬರ್, ರ್ಯಾಪಿಡೋ ಎಲ್ಲದರಲ್ಲೂ ಗೊತ್ತಿತ್ತು. ಆದರೆ ಕಿಲೋಮೀಟ್ರ್ ಫುಲ್ ಕಡಿಮೆ ಕೊಡ್ತಿದ್ದ. ಅದರಿಂದ ಅದರಲ್ಲಿ ಯಾವ್ದನ್ನೂ ಸಹ ನಾನು ತೊಗೊಳ್ಳಿಲ್ಲ. ಅದರಿಂದ ನಮ್ಮ ಸೈಡ್ ಇದ್ದಿದ್ದರಿಂದ ಇದನ್ನ ತಗೊಂಡೆ. ಇವಾಗ ಆ್ಯಕ್ಚುಲಿ ಕರೆಕ್ಟಾಗಿ 4 ಗಂಟೆ ಟೈಮು. ಅದೂ ಎಷ್ಟೊತ್ತು 12 ಅವರ್ದಾಗೈತೆ ನನಗೆ. ಆ್ಯಕ್ಚುಲಿ 3 ರಿಂದ 3 ವರ್ಷ ಅಂದರೆ ಒಂದು 3.5 4 ಸಾವಿರ ದುಡ್ದಿದ್ದೀನಿ ಅನ್ಸುತ್ತೆ. ಆಲ್ಮೋಸ್ಟು 12 ಅವರ್ ತೊಗೊಂಡಿದ್ದೀನಿ ದುಡಿಯೋಕ್ಕೆ. ಸೆಂಟ್ರಲ್ಲಿ ಒಂದು 2-3 ಅವರ್ಸ್ ಅಂತೂ ಡ್ಯೂಟಿಗಳೇ ಇಲ್ಲ, ಸುಮ್ಮನೆ ಕೂತಿದ್ದೆ. ಡ್ಯೂಟಿಗಳಿಲ್ದಲೇ ಸುಮ್ಮನೆ ಕೂತಿದ್ದೆ. ಅದೂ ಕೊಟ್ಟಿದ್ರೆ ಒಂದು ಪಕ್ಷ ಇವತ್ತು ಇನ್ನೊಂದು ಸ್ವಲ್ಪ ಚೆನ್ನಾಗಿರೋದೇನೋ. ಹತ್ತತ್ರ ಹತ್ತಿ ಬೆಲೆಯಲ್ಲಿ 2 ಅವರ್ ಕೂತ್ಕೊಂಡೆ. ಆಮೇಲೆ SMT ಹತ್ರ ಒಂದು 3/4 ಅವರ್ 1 ಅವರ್, ಒಂದು ಟೋಟಲಾಗಿ ಒಂದು 3-3.5 ಅವರು ಸುಮ್ಮನೆ ಇದ್ದೀನಿ, ಯಾವುದು ಬಾಡಿಗೆಗಳಿಲ್ದಲೇ. ಇನ್ನು ಮಿಕ್ಕಿದ 8 ಅವರ್ ದುಡ್ದು ಇಷ್ಟ ಆಗೈತೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ.